ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವ ಹೊತ್ತಿಗೆ ರೋಗದ ಬಾಧೆಗೆ ಸಿಲುಕಿ ನಾಶವಾದರೆ ಆ ರೈತನ ಸಂಕಟ ಹೇಳತೀರದು. ಹುಣಸೇಕಟ್ಟೆ ಗ್ರಾಮದಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದ ಚಾಂದಿನಿ ಹೂ ಬೆಳೆಗಾರರಿಗೆ ನುಸಿರೋಗ ಬರಸಿಡಿಲಿನಂತೆ ಎರಗಿದೆ. ಕೈಯಲ್ಲಿದ್ದ ಹಣವನ್ನೆಲ್ಲ ಸುರಿದು ಔಷಧಿ ಸಿಂಪಡಿಸಿದರೂ ರೋಗ ನಿಯಂತ್ರಣಕ್ಕೆ ಬಾರದೆ ಕಂಗಾಲಾದ ರೈತರು ಅಂತಿಮವಾಗಿ ಇಡೀ ಬೆಳೆಗೆ ಕುರಿಗಳನ್ನು ಬಿಟ್ಟು ಆಕ್ರೋಶ ಹೊರಹಾಕಿದ್ದಾರೆ. ಹುಣಸೇಕಟ್ಟೆ ಗ್ರಾಮದ ರೈತರು ಪ್ರತಿ ವರ್ಷದಂತೆ ಈ ಬಾರಿಯೂ ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದರು. ದೂರದ ತಮಿಳುನಾಡಿನಿಂದ ಉತ್ತಮ ಗುಣಮಟ್ಟದ ಚಾಂದಿನಿ ಹೂವಿನ ಸಸಿಗಳನ್ನು ತಂದು ಹಗಲಿರುಳು ಕಷ್ಟಪಟ್ಟು ನಾಟಿ ಮಾಡಿ ಪೋಷಿಸಿದ್ದರು. ಬೆಳೆ ಹುಲುಸಾಗಿ ಬೆಳೆದು ನಿಂತಿದ್ದನ್ನು ಕಂಡು ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ಆದರೆ ಆ ಸಂತಸ ಹೆಚ್ಚು ದಿನ ಉಳಿಯಲಿಲ್ಲ. ನೋಡುತ್ತಿದ್ದಂತೆಯೇ ಇಡೀ ತೋಟಕ್ಕೆ ನುಸಿರೋಗದ ಬಾಧೆ ಆವರಿಸಿದೆ. ರೋಗ ನಿಯಂತ್ರಣಕ್ಕಾಗಿ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾನಾ ರೀತಿಯ ಕೀಟನಾಶಕ ಔಷಧಿಗಳನ್ನು ತಂದು ಸಿಂಪಡಿಸಿದ್ದಾರೆ. ಆದರೆ ಎಷ್ಟೇ ಔಷಧಿ ಹೊಡೆದರೂ ನುಸಿರೋಗ ಮಾತ್ರ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಕಣ್ಣ ಮುಂದೆಯೇ ಹೂವಿನ ಗಿಡಗಳು ಹಾಳಾಗುತ್ತಿರುವುದನ್ನು ನೋಡಲಾಗದ ರೈತರು ರೊಚ್ಚಿಗೆದ್ದು ಬೆಳೆದು ನಿಂತ ಗಿಡಗಳನ್ನು ಕಿತ್ತು ಹಾಕಿ ಕುರಿಗಳನ್ನು ಬಿಟ್ಟು ಮೇಯಿಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರಿಗೆ ಸೂಕ್ತ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಬೇಕಾದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಮಾತ್ರ ಜಮೀನಿನ ಕಡೆಗೆ ಸುಳಿಯುತ್ತಲೇ ಇಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರೋಗಕ್ಕೆ ಯಾವ ಔಷಧಿ ಸೂಕ್ತ ಎಂಬ ಮಾಹಿತಿ ಇಲ್ಲದೆ ರೈತರು ಖಾಸಗಿ ಅಂಗಡಿಗಳ ಮೊರೆ ಹೋಗುತ್ತಿದ್ದು, ಅಂಗಡಿಯವರು ಕೊಟ್ಟ ದುಬಾರಿ ಔಷಧಿಗಳನ್ನು ಸಿಂಪಡಿಸಿ ಮತ್ತಷ್ಟು ಆರ್ಥಿಕ ನಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಬರಗಾಲ ನೀರೆಲ್ಲ ಭಾಳ ಇದಾಗಿ ಹೋಗ್ತೈತೆ. 1000 ಅಡಿ 500 ಅಡಿ ಹೊಡೆದ್ರು ಬೋರ್ಗಳ ನೀರಿಲ್ಲ. ಅದ್ರಾಗ ಅಲ್ಪ ಸ್ವಲ್ಪ ಬರೋದ್ರಾಗೆ ಹೂವು ಬೆಳೀತಾ ಇದೀವಿ. ಭಾರಿ ಟ್ರಿಪ್ಸು ಜಿಲ್ಲಾ ಇನ್ನೇನು ತೋಟಗಾರಿಕೆ ಇಲಾಖೆನೇ ಬರುತ್ತೆ ನಮಗೆ. ಈ ಹೂವಿನ ಫ್ಲವರ್ ಇದಕ್ಕೆ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಅದರಲ್ಲಿ ಬಗ್ಗೆ ಎಲ್ಲ ಸೈಂಟಿಸ್ಟ್ಗಳು ಎಲ್ಲ ಚೆನ್ನಾಗಿ ಓದಿ ಲಕ್ಷಾಂತರ ರೂಪಾಯಿ ಸಂಬಳ ಅಂತಾರೆ. ಆದರೂ ಬಂದು ರೈತರ ಹೊಲಕ್ಕೆ ಯಾರೇ ಒಬ್ಬರು ಅಧಿಕಾರಿ ಬಂದು ವಿಸಿಟ್ ಕೊಟ್ಟು ಇದಕ್ಕೆ ಈ ಥರ ಬೆಳೆಸ್ಬೇಕು, ಇದಕ್ಕೆ ಇಂಥ ಮೆಡಿಸಿನ್ ಕೊಡಬೇಕು, ಯಾವುದೇ ಒಂದು ಸಲಹೆ ಸೂಚನೆಯನ್ನು ಇದುವರೆಗೂ ಯಾವೊಬ್ಬ ರೈತರ ಹೊಲಕ್ಕೂ ಬಂದು ಹೇಳ್ತಿಲ್ಲ. ನಾವು ಯಾವುದಾದ್ರೂ ಒಂದು TV ಪೇಪರಲ್ಲಿ ಹಿಂಗೆ ಒಂದು ನ್ಯೂಸ್ ಮಾಡಿದಾಗ ಮಾತ್ರ ಓಡ್ ಬಂದು ಬೆಂಗಳೂರಿದ್ದ ಬೇಕಾದ್ರೆ ಸೈಂಟಿಸ್ಟ್ ಇವ್ರು ಕರ್ಕೊಂಬಂದು ಒಂದಿನ ಪ್ರಯೋಗ ಮಾಡಿಸ್ಬಿಟ್ಟು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಹೇಳಿಬಿಟ್ಟಿದ್ದೆ ಲಾಸ್ಟು. ಮತ್ತೆ ಇತ್ಲಾಗೆ ತಿರುಗಿ ನೋಡಲ್ಲ ಯಾವೊಬ್ಬ ರೈತರ ಹೊಲಕ್ಕಾಗಲಿ ಏನು ಮಾಡಿದೀಯಪ್ಪ ನಿನ್ನ ಮುಂದಿನ ಬೆಳೆ ಏನು. ನಾವು ಆಮೇಲೆ ಇಷ್ಟೊಂದು ಒಂದು 2-3 ಸಾರಿ ಈ ತೋಟಗಾರಿಕೆ ಮೇಲೆ ಇದರೆಲ್ಲ ವಿಚಾರಗಳನ್ನೆಲ್ಲ ತಿಳಿಸಿದ್ರು. ಅವ್ರು ಬಂದು ಫಂಕ್ಷನ್ ಮಾಡಿ ಎಲ್ಲ ರೈತರ ಬೆಲೆ ಹಾಕಿ ವಿಷಯಗಳನ್ನ ತಿಳಿಸಿ ಹೋಗಿದ್ರು. ಅವ್ರು ಮುಂದೆ ಏನು ಮಾಡ್ಕೋಬೇಕು. ಆಮೇಲೆ ಒಬ್ಬ ರೈತರ ಹೊಲಕ್ಕೆ ನಾವು ಹೇಳಿದ್ವಿ, ನಿಮ್ಮದೇ ಆದಂಥ ಅನುಭವದಲ್ಲಿ ಒಬ್ಬ ರೈತರಿಗೆ ಯಾರಾದರೂ ಆಯ್ಕೆ ಮಾಡ್ಕೊಂಡು ಬೆಳೆಸಿ ತೋರಿಸ್ರಿ. ಔಷಧಿ ಮೆಡಿಸಿನ್ ನಿಮ್ಮದೇ ಹಂತವಾಗಿ ಯಾವ ಥರ ಕೊಡಬೇಕು, ದುಡ್ಡು ಕೊಟ್ಟು ನಾವೇ ದುಡ್ಡು ಕೊಡ್ತೀವಿ. ಅವರು ಹಂತವಾಗಿ ಒಬ್ಬ ರೈತನ ಆಯ್ಕೆ ಮಾಡ್ಕೊಂಡು ಆ ಬೆಳೀತಕ್ಕಂಥ ವಿಧಾನನಾದರೂ ತೋರಿಸ್ಕೊಟ್ರೆ ಅದನ್ನು ನೋಡ್ಕೊಂಡು ಇನ್ನಿದ್ದ ರೈತರಾದರೂ ಎಲ್ಲರೂ ಅದನ್ನ ಅವಲಂಬಿಸ್ತೀವಿ. ನಾವೇನಿಲ್ಲ ಈ ಕುಲ್ಡ್ ಪಾಟಕ್ಕೆ ಔಷಧಿ ಅಂಗಡಿಗೆ ಹೋಗೋದು, ಅವನು ನಾವು ಯಾವುದೋ ನುಸಿದು ಒಂದು 100 ml ಇದು ಒಂದು 10,000 ರೂಪಾಯಿ ಲೀಟ್ರು ಇದು ಚೆನ್ನಾಗಿ ನುಸಿ ಹೋಗುತ್ತೆ, ಒಂದು 100 ml ತಗೊಂಡೋಗಿ 10 ml ಹಾಕಿಬಿಡಿ ಅಣ್ಣ ಸಾಕಂತಂದು ಅದ್ರ ಜೊತೆಗೆ ಇನ್ನೂ ಒಂದು 4-5 ಥರದ್ದು ಮಿಕ್ಸ್ ಕೊಟ್ಟುಬಿಡ್ತಾರೆ. ಅದಕ್ಕೆಲ್ಲ ಸೇರಿ ಏನಿಲ್ಲ ಅಂದ್ರೆ ಒಂದು 10 ಕ್ಯಾನ್ ಔಷಧಿ ಹೊಡಿಯೋಕ್ಕೆ 3,000-4,000 ರೂಪಾಯಿ ಔಷಧಿ ಕೊಡ್ತಾರೆ. ಆ ಔಷಧಿನ ಯಾರ ರೈತರು ಎಲ್ಲರೂ ಹೊಡಿತೀವಿ ಬಂದು ಎಲ್ಲ ತಗೊಂಬರೋದು. ಈಗ ನೀನ್ಯಾವ್ದು ಹೊಡೆದಪ್ಪ ಅಂತ ಕೇಳೋದು, ಅದನ್ನ ತಗೊಂಡೋಗಿ ಹೊಡಿಯೋದು. ಅದೇನು ಗಿಡಕ್ಕೆ ಫಾಲ್ಟ್ ಆಗುತ್ತೆ, ಮತ್ತೊಂದು ಗಿಡ ಒಣಗಿ ಹಂಗೆ ಇದಕ್ಕಿದ್ದಂಗೆ ಗಿಡ ಬರಿಷ್ಠ ಆಗಿ ಹೋಗೋದು, ಮತ್ತೆ ಅದು ನುಸಿನೇ ಹೋಗೋದಿಲ್ಲ. ಮತ್ತೆ ಅದನ್ನು ಒಂದು 2-3 ಸಾರಿ ಬಿಡದೆ ಹೊಡೆದ್ರೆ ಮಾತ್ರ ಸ್ವಲ್ಪ ಹಂಗೆ ಹೂವು ಪಾವ ಕೊಯ್ಬೋದು. ಇಲ್ಲಪ್ಪ ಅಂದ್ರೆ ಅದನ್ನ ಕೊಯ್ಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಾರಿ ಹೊಡೆದ್ಬಿಟ್ರೆ ತಿರ್ಗಿ ಅದೇ ಔಷಧಿನೇ ಕೇಳ್ತದೆ, ಅಂಥ ರೇಟಿನ ಔಷಧಿನೇ ತಂದು ಹೊಡಿಬೇಕು. ಅದು ಈಗ ಕಷ್ಟಪಟ್ಟು ಈಗ ಇಂಥ ಬಂಡಾಟದ ಕಾಲದಲ್ಲಿ ಈಗ ಭಾಳಷ್ಟು ಅಂತರ್ಜಲ ಕುಸಿದು ಹೋಗಿದೆ. ಆದರೂ ಸಹ ಈ ರೈತರು ಅದು ಡ್ರಿಪ್ಪಲ್ಲೇ ಒಂದು ವಾಲ್ಗಳಿಗೆ ತಿರ್ಕೊಂಡು 10 ವಾಲು 5 ವಾಲು ಮಾಡ್ಕೊಂಡು ಹಿಂಗೆ ಹಗಲು ರಾತ್ರಿ ಕಷ್ಟಪಟ್ಟು ಹೂವು ಬೆಳೀತಿದ್ದಾರೆ. ಇಲ್ಲಿ ಮೇನ್ ಆಗಿ ಹುಣಸೇಕಟ್ಟೆ ಗ್ರಾಮದಲ್ಲಿ ಕೃಷಿಯಲ್ಲಿ ಹೂವಿನ ಮೇಜರ್ ಆಗಿ ತಗೊಂಡಿರೋದು ಈ ಬೆಳೆ. ನಾವು ಎಲ್ಲ ಪ್ರತಿಯೊಬ್ಬ ರೈತರು ಬೆಳಿತಿದ್ದೀವಿ. ಆದರೂ ಭಾಳ ಇದರಿಂದ ನಷ್ಟ
ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಅಂದರೆ ನುಸಿ ಮತ್ತು ವಿಲ್ಟ್ ಅಂತ ಇದೆಲ್ಲ ಗಿಡ ಇದ್ದಕ್ಕಿದ್ದಂಗೆ ಒಣಗೋಗೋಂಥದ್ದು. ಇದಕ್ಕೆ ತಮ್ಮ ಸಂಬಂಧಪಟ್ಟ ಇಲಾಖೆ, ತೋಟಗಾರಿಕೆ ಇಲಾಖೆಯವರು ಇವತ್ತಿನವರೆಗೂ ಯಾವುದೇ ಕಡೆಗೆ ಎಷ್ಟೇ ಒಂದು ನ್ಯೂಸ್ ಮಾಡಿ ಮತ್ತೊಂದು ಮಾಡಿದ ಆ ಸಂದರ್ಭದಲ್ಲಿ ಮಾತ್ರ ಬಂದು ಸಲಹೆ ಹೇಳ್ತಾರೆ. ಮತ್ತೆ ಅದನ್ನ ಮತ್ತೆ ಬಂದು ಯಾವ ಥರ ಮಾಡ್ಬೇಕು, ಏನು ಮಾಡ್ಬೇಕಂತ ಒಂದು ದಿವಸಕ್ಕೂ ಸಲಹೆ ಸೂಚನೆನೇ ಕೊಟ್ಟಿಲ್ಲ ಇದುವರೆಗೆ. ಈಗಲಾಗಲೂ ಎಚ್ಚೆತ್ತುಕೊಂಡು ಬಂದು ಪ್ರತಿಯೊಂದು ವಾರಕ್ಕೊಂದೇಟಾಗಲಿ ಪ್ರತಿಯೊಂದು ಊರೂರಿಗೆ, ನಮ್ಮ ಬರೀ ಹುಣಸೆಕಟ್ಟೆ ಗ್ರಾಮಕ್ಕೆ ಬರೋದು ಬೇಡ, ಬಾಗೇನಾಳು, ತಮ್ಮನಟ್ಟಿ, ಇಲ್ಲೆಲ್ಲ ಪ್ರತಿಯೊಂದು ಈ ಚಿತ್ರದುರ್ಗ ತಾಲೂಕು ತುಂಬ ಪ್ರತಿಯೊಂದು ಹಳ್ಳಿಯಲ್ಲೂ ಹೂ ಬೆಳೀತಿದ್ದಾರೆ. ಯಾವುದಾದ್ರೂ ಒಂದೊಂದು ಊರಿಗೆ, ವಾರಕ್ಕೊಂದೊಂದು ಊರಿಗೆ ವಿಸಿಟ್ ಕೊಟ್ಟು ಸಲಹೆ ಸೂಚನೆಗಳು ಹೇಳಿದ್ರೆ ರೈತರು ಮಾರ್ಗದರ್ಶನದ ಮೇಲೆ ಬೆಳೀತಾರೆ. ಅವರು ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಇದಕ್ಕೆ ಸಲಹೆ ಸೂಚನೆಗಳನ್ನ ಕೊಡಬೇಕು, ರೈತರಿಗೆ ನೆರವಿಗೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಹುಣಸೆಕಟ್ಟೆ, ತುರ್ನೂರು ಹೋಬಳಿ, ಚಿತ್ರದುರ್ಗ ತಾಲೂಕು. ನನ್ನ ಹೆಸರು ರಂಗೇಗೌಡ.